ಮೊದಲನೇದಾಗಿ ಗ್ರಾಮದ ಅಧಿದೇವತೆಯಾದ ಮೂಕ ದುರ್ಗಾಂಬಿಕೆಯ ಪಾದಾರಗಳಲ್ಲಿ ಎಣೆಮೆಣೆದು ಇವತ್ತು ಭೋಗಾಪುರ ಗ್ರಾಮದಲ್ಲಿ ಮೂಕ ದುರ್ಗಮ್ಮ ಜಾತ್ರೆ ನಡೆಸಿದ ಮೂಕ ದುರ್ಗಾಂಬಿಕಾ ನವತರುಣ ನಾಟ್ಯ ಸಂಘ ಭೋಗಾಪುರ ಇವರಿಂದ ಆಶಲತಾ ಎನ್ನುವ ಅದಾರ್ಥ ದೇವಮಾನವ ಎನ್ನುವ ಒಂದು ಸಾಮಾಜಿಕ ನಾಟಕಕ್ಕೆ ನಮ್ಮನ್ನು ಕರೆಸಿ ಇಲ್ಲಿ 4 ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಭೋಗಾಪುರ ಗ್ರಾಮದ ಕಲಾಪ್ರೇಮಿಗಳಿಗೂ ಮತ್ತು ಕಲಾ ತಂಡಕ್ಕೆ ನಮಸ್ಕರಿಸುತ್ತಾ ಈ ವೇದಿಕೆ ಮೇಲೆ ಆಸೀನರಾದಂಥ ದೇಸಾಯಿ ದಣಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸುರಪುರ ಕಲಾಪ್ರೇಮಿಗಳು ಕೂಡ ಅವರು ಅದೇ ಥರನಾಗಿ ಸಹೋದರರಾದಂಥ ಬಸವರಾಜ್ ತಳವಾರ್ ನಂದಿಕೇಶ್ವರ ಬದಾಮಿ ತಾಲೂಕು ಹಾಗೆ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಸೋದರ ಮೋಹನರಾದಂಥ ಸೋಮನಾಥ್ ನಾಯ್ಕ ಅವರೇ ಹಾಗೂ ಗ್ರಾಮ ಪಂಚಾಯತಿ ಮತ್ತವರು ಅಧ್ಯಕ್ಷರಾದಂಥ ಉಂಗ್ಲುಡಿ ಗ್ರಾಮದ ಯಾಕೋಬ್ ನಾಯ್ಕ ಅವರೇ ಅದೇ ಥರನಾಗಿ ಸಮಸ್ತ ಭೋಗಾಪುರ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರೇ ಬಿಲ್ ಕಲೆಕ್ಟರೇ ಹಾಗೂ VSSN ಸದಸ್ಯರೇ ಕಾರ್ಯದರ್ಶಿಗಳೇ ಅವ್ರನ್ನದೇ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಮುಂದೆ ನೆರೆದಂಥ ಎಲ್ಲ ನನ್ನ ಕಲಾ ಪ್ರೇಕ್ಷಕರೇ ಕಲಾ ತವರು ಅಂದರೆ ಭೋಗಾಪುರ ಗ್ರಾಮ ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರತಿ ವರ್ಷನ 2 ಶೋಗಳು ಇಲ್ಲಿ ಕಂಪಲ್ಸರಿ ನಡೀತಾವೆ, ಯಾವ ವರ್ಷನೂ ಬಿಟ್ಟಿಲ್ಲ. ಹಾಗಾಗಿ ಈಗಾಗಲೇ ಸಮಯದ ಅಭಾವದಿಂದ ತಾವೆಲ್ಲರೂ ಆತುರದಿಂದ ಕಾಯ್ತೀರಿ. ಎಲ್ಲರೂ ಈ ನಾಟಕದಲ್ಲಿ ಬರ್ತಂಥ ಸಾರಾಂಶ ಎಲ್ಲ ಏನಿರ್ತದಂದ್ರೆ ಒಳ್ಳೆಯದನ್ನು ನಾವು ಅನುಗಣನೆ ಮಾಡಿ ಕೆಟ್ಟದ್ದನ್ನು ಕಿವಿಲಿ ಕೇಳಾರ್ದಂಗೆ ಹೋಗ್ಬೇಕು ಅಷ್ಟೇ ಇರೋದು. ಹಾಗಾಗಿ 4 ಮಾತುಗಳಿಗೆ ನಾನು ಬೇಗ ಇರಾಮಿಸ್ತೀನಿ, ಯಾಕಂದರೆ ಟೈಮ್ ಆಗೈತಿ. ನಾನು 4 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಭೋಗಾಪುರದ ಕಲಾಪ್ರೇಮಿಗಳಿಗೆ ವಂದಿಸಿ ನನ್ನ ಮಾತುಗಳಿಗೆ ವಿರಮಿಸ್ತೇನೆ. ಜೈ ಜೈ.